See, supposing you buy a washing machine ನೀವು ಒಂದು ವಾಷಿಂಗ್ ಮೆಷಿನ್ or any electronic gadget, ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುವನ್ನ ಪಡ್ಕೊಳ್ಬಹುದು. there will be a little instruction booklet. ಅದರಲ್ಲಿ ಒಂದು ಪುಸ್ತಕ ಹೇಗೆ ಉಪಯೋಗಿಸೋದು ಅಂತ ಒಂದು ಪುಸ್ತಕವನ್ನು ಕೊಡ್ತಾರೆ. Smartphone. ಒಂದು ಸ್ಮಾರ್ಟ್ ಫೋನ್ ತೆಗೆದುಕೊಳ್ಬಹುದು. There will be a little instruction booklet, which to press, what button to press, and etc. ಅಲ್ಲಿ ಒಂದು ಚಿಕ್ಕ ಉಪಯೋಗದ ಒಂದು ಪುಸ್ತಕ ಇರುತ್ತೆ, ಕೈಪಿಡಿ ಅಂತ ಹೇಳ್ತಾರೆ. You'll follow that. ಅದನ್ನು ನೀವು ಅನುಸರಿಸಬೇಕು. Don't put your phone inside the water to wash it. ಫೋನ್ ನ ನೀರಿನಲ್ಲಿ ಹಾಕಿ ತೊಳಿಬೇಡಿ. It's a simple rule. ಅದು ಬಹಳ ಸರಳ ಸಲಹೆ. If you say it's a little dirty and you scrub it with soap and water, that's the end of your phone. ಅದು ಗಲೀಜಾಗಿದೆ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಸೋಪ್ ಹಾಕಿ ತೊಳೆದ್ರೆ ಅವತ್ತೇ ನಿಂತೋಗ್ಬಿಡುತ್ತೆ. You follow the instructions in the booklet. ಆ ಒಂದು ಕೈಪಿಡಿಯಲ್ಲಿ ಇರುವಂತ ಒಂದು ನಿಯಮಗಳನ್ನ ನೀವು ಪಾಲಿಸ್ತೀರಾ. How to handle, okay, that is how to handle your phone. ಹಾಗೆ ನೀವು ಫೋನ್ ನ ನೋಡ್ಕೊಳ್ಬೇಕು. How to handle your wife. ನಿಮ್ಮ ಹೆಂಡತಿಯನ್ನ ಹೇಗೆ ನೋಡ್ಕೊಳ್ಬೇಕು. How to handle your husband. ನಿಮ್ಮ ಗಂಡನನ್ನ ಹೇಗೆ ನೋಡ್ಕೊಳ್ಬೇಕು. Where is the instruction booklet? ಇಲ್ಲಿ ಆ ಒಂದು ಕೈಪಿಡಿ ನೋಡ್ತಾ ಎಲ್ಲಿದೆ, ಅದು ಎಲ್ಲಿದೆ? This book is the instruction booklet. How to, just like more important than handling your phone, to how to handle your wife and or your husband. ಒಂದು ಫೋನ್ ನೋಡ್ಕೊಳ್ಳೋದಕ್ಕಿಂತ ಗಂಡ ಹೆಂಡತಿನೇ ಹೇಗೆ ನೋಡ್ಕೊಳ್ಬೇಕು ಅಂತ ಇಲ್ಲಿ ಒಂದು ಉಪಯೋಗ ಕೈಪಿಡಿ ಇಲ್ಲಿ. We are so careful to follow exactly what is written about how to use the phone. ನಾವು ಬಹಳ ಜಾಗೃತೆಯಿಂದ ಫೋನ್ ಹೇಗೆ ಉಪಯೋಗಿಸಬೇಕು ಅಂತ ಓದಿ ನೋಡ್ತೀವಿ. We even ask other people, brother, can you tell me how to use the phone here? ಸಹೋದರ ಇನ್ನೊಬ್ಬರಲ್ಲಿ ಕೇಳ್ತೀವಿ, ಸಹೋದರನೇ ಈ ಫೋನ್ ಹೇಗೆ ಉಪಯೋಗಿಸಬೇಕು ನನಗೆ ಕಲಿಸ್ಕೊಡು. I spent 10,000 rupees to buy this. ಯಾಕೆಂದ್ರೆ 10,000 ರೂಪಾಯಿ ಖರ್ಚು ಮಾಡಿದೀನಿ ತಗೊಳ್ಳಿಕ್ಕೆ. What about your wife? How much does she cost? ನಿಮ್ಮ ಹೆಂಡತಿ ಬಗ್ಗೆ ಏನು, ಆಕೆ ಎಷ್ಟು ಬೆಲೆ ಉಳ್ಳವಳು? Less than that? ಅದಕ್ಕಿಂತ ಕಡಿಮೆನಾ? Do you want to follow the instructions so that you have a happy marriage? ನೀವು ಸಂತೋಷದ ಜೀವಿತ ಜೀವಿಸಬೇಕು ಅಂದ್ರೆ ನೀವು ಆ ಒಂದು ನಿಯಮಗಳನ್ನ ಪಾಲಿಸಬೇಕಾ? So many phones are spoiled, washing machines are spoiled because they don't follow the instructions. ವಾಷಿಂಗ್ ಮೆಷಿನ್ ಆಗಲಿ ಫೋನ್ ಆಗಲಿ ಅದು ಹಾಳಾಗುತ್ತೆ, ಯಾಕೆಂದ್ರೆ ನಿಯಮಗಳನ್ನ ಪಾಲಿಸದೇ. So many marriages are spoiled because they don't follow the instructions. ಮದುವೆಗಳು ಕೂಡ ಹಾಳಾಗಿದೆ, ಯಾಕೆಂದ್ರೆ ನಿಯಮಗಳನ್ನ ಪಾಲಿಸದೇ ಇರೋದ್ರಿಂದ. What is that? ಏನದು? Wives, respect your husbands. ಅದು ಏನಂದ್ರೆ ಗಂಡಂದಿರಿಗೆ ಗೌರವಿಸಿ. Husbands, love your wives. ಗಂಡಂದಿರಿಗೆ ಪುರುಷರೇ ಸ್ತ್ರೀಯನ್ನು live ಪ್ರೀತಿಸಿ. as equal heirs. ನೀವಿಬ್ರು ಸಮಾನದ ಬಾಧ್ಯಸ್ಥರಾಗಿ. And let the husband be the head of the wife. ಹೆಂಡತಿಗೆ ಗಂಡನು ಶಿರಸ್ಸಾಗಿರಲಿ. See, the head does two things to the body. ಒಂದು ಶಿರಸ್ಸು ಎರಡು ವಿಷಯಗಳನ್ನ ಮಾಡುತ್ತೆ. It tells what to do. ಅದು ಏನ್ ಮಾಡಬೇಕು ಅಂತ ಹೇಳುತ್ತೆ. The head decides where to go. ಶಿರಸ್ಸು ನಿರ್ಧಾರ ಮಾಡುತ್ತೆ ಎಲ್ಲಿ ಹೋಗಬೇಕು. A husband also leads his wife. ಹಾಗೆ ಗಂಡನು ಕೂಡ ಹೆಂಡತಿಯನ್ನ ನಡೆಸ್ತಾನೆ ಎಲ್ಲಿ ಹೋಗ್ಬೇಕು. Guidance in life. ತನ್ನ ಜೀವಿತದಲ್ಲಿ ಅವನು ನಡೆಸ್ತಾನೆ, ಏನ್ ಮಾಡಬೇಕು ಏನ್ ಮಾಡಬಾರದು. In life we walk together. ಜೀವಿತದಲ್ಲಿ ಇಬ್ರು ಜೊತೆಯಲ್ಲಿ ನಡೀತೀವಿ. But the husband must be the leader to direct which way we go. ಒಬ್ಬ ಗಂಡನಾದವನು, ಪುರುಷನು ಒಬ್ಬ ನಾಯಕನಾಗಿರಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ತೋರಿಸ್ಲಿಕ್ಕೆ. And remember, she's taken from the side, so she must be near your heart. ನೆನಪಿಟ್ಟುಕೊಳ್ಳಿ, ಆಕೆ ಪಕ್ಕದಿಂದ ತೆಗೆದದ್ದಾಗಿದ್ದರಿಂದ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರಬೇಕು. When you live like this, ಹೀಗೆ ನೀವು ಜೀವಿಸುವಾಗ, and you have in the New Testament, what I've said is all from the Old Testament. ನಾನು ಹೇಳಿದ ಬಹಳಷ್ಟು ವಿಷಯಗಳು ಹಳೆ ಒಡಂಬಡಿಕೆಯಲ್ಲಿ. Song of Solomon, Genesis chapter 2, ಪರಮಗೀತೆ, ಆದಿಕಾಂಡ 2. We looked at Ephesians 5, New Testament. ಎಫೆಸಿಯ 2:5 ನಾವು ಹೊಸ ಒಡಂಬಡಿಕೆಯಲ್ಲಿ, where the example is given us of Christ and the church. ಇಲ್ಲಿ ಉದಾಹರಣೆ ಕೊಟ್ಟಿದೆ, ಒಂದು ಕ್ರಿಸ್ತನು ಮತ್ತು ಸಭೆಯ ಉದಾಹರಣೆಯಾಗಿ. In a husband and wife relationship, ಗಂಡ ಹೆಂಡತಿಯ ಒಂದು ಸಂಬಂಧದಲ್ಲಿ, the only way to remain really happy together, ಒಂದೇ ವಿಧದಲ್ಲಿ ನಾವು ಇಬ್ಬರು ಸಂತೋಷವಾಗಿರಬೇಕು ಅಂದ್ರೆ, if you have Jesus Christ in the middle. ಯೇಸು ಸ್ವಾಮಿ ಮಧ್ಯದಲ್ಲಿದ್ದರೆ ಮಾತ್ರ ಸಾಧ್ಯ. So you look at your wife through Christ. ನೀವು ನಿಮ್ಮ ಹೆಂಡತಿಯನ್ನು ನೋಡುವಾಗ ಕ್ರಿಸ್ತನ ಮುಖಾಂತರ ನೋಡಿ. You look at your husband through Christ. ನಿಮ್ಮ ಗಂಡನನ್ನು ನೋಡುವಾಗ ನೀವು ಕ್ರಿಸ್ತನ ಮುಖಾಂತರ ನೋಡಿ. In other words, ಬೇರೆ ತರದಲ್ಲಿ it's like always having Jesus there between you. ಯಾವಾಗಲೂ ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇರಬೇಕು. That I always tell husband and wife like this. ಗಂಡ ಹೆಂಡತಿಗೆ ನಾನು ಯಾವಾಗಲೂ ಹೀಗೆ, when you talk to your wife, ನೀವು ಹೆಂಡತಿಯ ಹತ್ರ ಮಾತಾಡುವಾಗ, remember Jesus is in your home. ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅನ್ನೋದನ್ನ ಮರೆಯಬೇಡಿ. He is standing there between you and your wife. ನೀವು ನಿಮ್ಮ ಹೆಂಡತಿಯ ಮಧ್ಯೆ ಯೇಸು ಸ್ವಾಮಿ ನಿಂತಿದ್ದಾರೆ. Supposing Jesus was physically there, ಯೇಸು ಸ್ವಾಮಿ ಶಾರೀರಿಕವಾಗಿ ಅಲ್ಲಿದ್ದಿದ್ರೆ, how would you speak to your wife? ನೀವು ನಿಮ್ಮ ಹೆಂಡತಿ ಹತ್ರ ಹೇಗೆ ಮಾತಾಡ್ತಾ ಇದ್ರಿ? I think you'll speak very respectfully. ಬಹಳ ಗೌರವವಾಗಿ ಮಾತಾಡ್ತಾ ಇದ್ರಿ. Always remember, ಯಾವಾಗಲೂ ನೆನಪಿಡಿ, Jesus is there. ಯೇಸು ಸ್ವಾಮಿ ಅಲ್ಲಿದ್ದಾರೆ ಅಂತ. Let that become a permanent memory in your mind. ಶಾಶ್ವತವಾದ ನೆನಪು ಯಾವಾಗಲೂ ಇರಲಿ ನಿಮ್ಮ. Between me and my wife, ನನ್ನ ಹೆಂಡತಿಯ ಮಧ್ಯೆ Christ is there. ಕ್ರಿಸ್ತನು ಇದ್ದಾನೆ.
And wife, between you and your husband, Christ is there. ಸ್ತ್ರೀಯರೇ, ನಿಮಗೂ ನಿಮ್ಮ ಗಂಡರಿಗೆ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ. See, even if an ordinary brother comes to visit your house from your church, ಒಬ್ಬ ಸಾಧಾರಣ ಸಹೋದರ ಸಭೆಯಿಂದ ನಿಮ್ಮ ಮನೆಗೆ ಬಂದ್ರೆ I don't think you will yell at each other, husband and wife. ಗಂಡ ಹೆಂಡತಿ ಕೂಗಿ ಮಾತಾಡೋದಿಲ್ಲ. Why is that? ಯಾಕೆ? Out of respect for this brother in the church. ಈ ಸಭೆಯ ಸಹೋದರ ಇರೋದಕ್ಕೆ ಆತನಿಗೆ ಗೌರವದಿಂದ For example, ಮಾತಾಡ್ತೀರ ಹಾಗೆ. supposing husband and wife are having a fight, yelling and shouting at each other. ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. Christian husband and wife. ಕ್ರೈಸ್ತ ಗಂಡ ಹೆಂಡತಿ. Let's say CFC husband and wife. CFC ಗಂಡ ಹೆಂಡತಿ. All yelling at each other. ಒಬ್ಬರ ಮೇಲೆ ಒಬ್ಬರು ಕೂಗ್ತಾ ಇದ್ದಾರೆ. And suddenly the bell rings. ಅಲ್ಲಿ ಒಂದು ಬಾಗಿಲು ತಟ್ಟುತ್ತೆ ಅಥವಾ ಗಂಟೆ ಬಾರಿಸ್. Somebody has come to the door. ಯಾರೋ ಬಾಗಿಲ ಹತ್ರ ಬಂದಿದ್ದಾರೆ. The fight has stopped. ಎಲ್ಲ ಜಗಳ ನಿಂತೋಗುತ್ತೆ. And one brother comes in. ಒಬ್ಬ ಸಹೋದರ ಬರ್ತಾನೆ. And the husband and wife are now nicely talking to each other. ಗಂಡ ಹೆಂಡತಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. Then that brother goes away. ಆ ಸಹೋದರ ಹೋಗ್ಬಿಡ್ತಾನೆ. Then the second round starts of the fight. ಸೆಕೆಂಡ್ ರೌಂಡ್ ಫೈಟ್ ಸ್ಟಾರ್ಟ್ ಆಗುತ್ತೆ. Why? ಯಾಕೆ? Because now only Jesus is here. ಇವಾಗ ಯೇಸು ಸ್ವಾಮಿ ಮಾತ್ರ ಇದ್ದಾರೆ ಮನೆಯಲ್ಲಿ. Who cares for Jesus? ಯೇಸು ಸ್ವಾಮಿ ಬಗ್ಗೆ ಯಾರು ಚಿಂತೆ Till ಮಾಡ್ತಾರೆ? now this brother was here. ಆ ಸಹೋದರ ಇದ್ದ ಇಷ್ಟೊತ್ತು. Oh, the elder brother was here. ಓ, ಆ ಹಿರಿಯ ಸಹೋದರ ಬಂದಿದ್ದ. Then I must speak respectfully. ನಾನು ಬಹಳ ಜಾಗೃತೆಯಿಂದ ಮಾತಾಡಬೇಕು. ಅವನು ಹೋಗ್ಬಿಟ್ಟಿದ್ದಾನೆ. Now only Jesus is in the house and who cares for him? ಇವಾಗ ಯೇಸು ಸ್ವಾಮಿ ಮಾತ್ರ ಇದ್ದಾರೆ, ಆತನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? Tell me, is it true or not? ಇದು ಸತ್ಯನ ಇಲ್ವಾ ನೀವು ಹೇಳಿ. We can put on the wall, Jesus is the head of this house. ಯೇಸು ಸ್ವಾಮಿ ಈ ಮನೆಯ ಶಿರಸ್ಸು ಅಂತ ಹಾಕ್ಬೋದು. He is not. ಆತ ಅಲ್ಲ. It's all imagination. ಅದು ಎಲ್ಲ ನಮ್ಮ ಅನಿಸುವಿಕೆ So ಅಷ್ಟೇ. the devil there most of the time and not Jesus Christ. ಸೈತಾನ ಯಾವಾಗಲೂ ಇರ್ತಾನೆ, ಯೇಸು ಸ್ವಾಮಿ. Brothers and sisters, we must change that. ಅದನ್ನ ನಾವು ಸಹೋದರ ಸಹೋದರಿಯರೇ ಬದಲಾಯಿಸಬೇಕು. The Lord wants to be with us always till the end of the world. ಯೇಸು ನಮ್ಮ ಕರ್ತನು ಕಡೆಯವರೆಗೂ ನಮ್ಮ ಜೊತೆ ಇರಲಿಕ್ಕೆ ಬಯಸ್ತಾನೆ.